ಎಲ್ಲ ಇಲ್ಲೇ ಇರುತ್ತೆ. ಇವತ್ತು ಬಂದು 2:15 ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ಸಂಡೇ ಎಲ್ಲ ಆ್ಯಕ್ಚುಲಿ ನೋಡ್ಕೊಳ್ರಿ. ಇದೇ ಮೈನ್ ಮಿಷನ್, ಇದರಲ್ಲೇ ಕಟ್ ಮಾಡ್ತಾರೆ. ಎಕ್ಸಾಸ್ಟ್ ಫ್ಯಾನು ಮತ್ತು 2 ಲೈಟ್ ಅವರಿಗೆ ಕಣ್ಣು ಇರ್ತದಪ್ಪ. ಮತ್ತು ಅದು 2 ಮಿಷಿನು, ಗಾಲಿ ಮಿಷಿನು. ಹಂಗೆ ಬರ್ರಿ ಸೊಳ್ಳೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೀವೇ ನೋಡ್ಕೊಬೋದು. ನೀವು ಫಂಕ್ಷನ್ ತುಂಬ ಐಟಮ್ ರೆಡಿ ಮಾಡಿ ಆಚೆ ಹೋಗ್ತಾ ಇರುತ್ತೆ. ವಿತ್ ಬಿಲ್ಲು ಎಲ್ಲ ಕಂಪಲ್ಸರಿ ಹಂಗೆ ಹೋಗ್ತಾ ಇರುತ್ತೆ. ಬರ್ರಿ ತೋರಿಸ್ತೀನಿ. ಫುಲ್ಲು ಪೂಜಾ ಮಂದಿರು, ಟಿ ವಿ, ಕಬೋರ್ಡು, ಆಲ್ ಇನ್ ಒನ್ ಫ್ರೇಮ್ ನೋಡ್ಕೊಳ್ಳಿ ಗೈಸ್. ಆಲ್ ಇನ್ ಒನ್ ಫ್ರೇಮು ಫುಲ್ ನೀವೇ ತಿರುಗಿ ನೋಡ್ಕೊಬೋದು. ಮತ್ತು ಮುಂದೆ ನೋಡೋಣ ಬರ್ರಿ ಗೈಸ್. ಬರಲ್ಲ ನನಗೆ ಹಿಂದಿ ಮಾತಾಡೋಕ್ಕೆ ಬರಲ್ಲ. ಇವ್ರ ಹತ್ರ ಇದು ಒಂದು 2 months ಒಂದು 3 months ಹಂಗೆ ಕದ್ದಿದ್ದೀನಿ ನೋಡ್ರಿ. ಬರ್ರಿ ನೋಡಿ, ಸೋಫಾ ಸೆಟ್ಟು ಈ ಥರನೇ ಇರುತ್ತೆ ನಮ್ಮದು ಸೋಫಾ ಸೆಟ್ಟು. ಪೀಸ್ಫುಲ್ಲಾಗಿ ನೀನು ಹೋಗಿರೋ ಸೆಟ್ಟು ನೋಡ್ಕೊಂಡ್ರೆ ಅದಕ್ಕೆ ಬಟ್ಟೆಗಳು, ಕ್ಯಾಟ್ಲಾಕ್ಸ್, ಡಿಫ್ರೆಂಟ್ ಕ್ಯಾಟ್ಲಾಕ್ಸ್ ಹೊಡಿಸಿ. ನಮ್ಮ ಮನೆ ಫರ್ನಿಚರ್ ಯಾವ ಥರ ಕ್ಯಾಟ್ಲಾಕ್ಸ್ ಸಿಕ್ಕಿದ್ದೀರಂತ ನಮ್ಮ ಹತ್ರ ಬೇಜನ್ ಕ್ಯಾಟ್ಲಾಕ್ಸ್ ಇದೆ. ನಮ್ಮ ಹತ್ರ ಮೈನು ಶೋರೂಮ್ ಅಂದರೆ ಮೇಲೆ ಲೈಟೆಲ್ಲ ಹಾಕಿ ಇದು ಮಾಡ್ತಾರೆ, ನಾವು ಜೋಡಿಸಿಕ್ಕಿರ್ತಾರೆ ಐಟಮ್. ನಾವು ಆ ಥರ ಜೋಡಿಸಿಕ್ಕಾಗಲ್ಲ. ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಜಾಗ. ಹಿಂಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಇಲ್ಲಿ ಎಲ್ಲ ಹೋಗ್ತಾ ಇರುತ್ತೆ ನೋಡ್ರಿ. ಅದ್ರದ್ದು ಬಟ್ಟೆ ಎಲ್ಲ ಈ ಥರನೇ ಸೆಲೆಕ್ಷನ್ ಮಾಡ್ತಾರೆ. ಶೋರೂಮ್ ಹೋಗೋಷ್ಟು ನಾವು ಒಂದು ಸ್ವಲ್ಪ ಬಟ್ಟೆ ಇರುತ್ತೆ. ನಮ್ಮ ಹತ್ರ ತುಂಬ ಹೈ ಕ್ವಾಲಿಟೀಸ್ ಇದೆ, ಲೋ ಕ್ವಾಲಿಟೀಸ್ ಇದೆ. ಹೋಮ್ ತೋರಿಸ್ತೀವಿ ನೋಡಿ. ಡೂರೋಫ್ಲೆಕ್ಸು ನೀವೇ ನೋಡ್ತೀವಿ. ಡೂರೋಫ್ಲೆಕ್ಸು ಇಲ್ಲಿ ಯಾಕೈತೆ, ಡೂರೋಫ್ಲೆಕ್ಸ್ ಎಲ್ಲ ಒರಿಜಿನಲ್ ಹಾಕ್ತೀವಿ. ಡೂರೋಫ್ಲೆಕ್ಸು ತೋರಿಸ್ತೀನಿ ಬರ್ರಿ. 2ನೇದು ಇದೆಲ್ಲ EP ಶೀಟು. 2 ಇದು ಒಂದು ಮರ, ಅದಕ್ಕೆಲ್ಲ ನಿಮ್ಗೆ ಲೈವ್ ತೋರಿಸ್ತೀನಿ. ಎಲ್ಲ ಡೂರೋಫ್ಲೆಕ್ಸೇ ನಮ್ಮದು. ರೆಡಿಯಾಗಿ ಒಂದು ದಿವಸಕ್ಕೆ 2 ಸೆಟ್ ಹೋಗ್ತಾ ಇರುತ್ತೆ. ಫ್ರೈಡೇನೇ ನಮ್ಮ ಅಂಗಡಿ ಯಾವತ್ತು ಶಾರ್ಪಿಗೆ ರಜಾ ಇರುತ್ತೆ. ಇವತ್ತು ಏನಕ್ಕಪ್ಪ ಸಂಡೇ ರಜಾ ಕೊಟ್ಟಿದ್ದೀರಿ ಅಂತ ಕೇಳಿದರೆ, ಫ್ರೈಡೇ ಕೆಲಸ ಮಾಡೋರೆ, ಅದಕ್ಕೆ ಬದಲು ಇವತ್ತು ಸಂಡೇ ರಜಾ ತಗೊಂಡವ್ರೆ. ಎಕ್ಸ್ಚೇಂಜು ಮಾಡ್ಕೊಬೋದು ಅವ್ರದ್ದು ರಜಾನ. ಬರ್ರಿ ನೋಡ್ರಿ ರೋಸ್ ತೋಟ ಫುಲ್ ಹಿಡ್ಕೊಂಡ್ರೆ ನಮ್ಮ ಹೌಸನವ್ರದ್ದೇ. ತೋರಿಸ್ತೀನಿ ಓಯಿಲೆಲ್ಲ ಓಯಿಲೆಲ್ಲ ಈ ಕೆಲಸ ಮಾಡಬೇಕಾಗುತ್ತೆ. ನಮ್ಮದು ರೋಡ್ ಸರಿ ಇಲ್ಲ, ನಿಮಗೆ ಗೊತ್ತು ಯಾವ ಥರ ರೀತಿಯಲ್ಲಿ ಇದೆ ಅಂತ. ನಾವೇ ಸಿಕ್ಕಾಕೊಂಡ್ಬಿಟ್ಟಿದ್ರಿ. ಪಕ್ಕ ನಮ್ಮ ಮೇಲೆ ಕೆಸರೆಲ್ಲ ಸಿಡಿಬೇಕಾಗಿತ್ತು. ಒಂದು ಗ್ಯಾಪಲ್ಲಿ ನೋಡ್ಕೊಳ್ಳಿ. ಗಾಯ ಹಸ್ಕೋ ಜಾರೆ ಬಾಯ್ ಮಮ್ಮೂಟಿ ಆತನ ಕ್ಯಾವು ಕವರಿಂಗ್ ಇದರದ್ದು ಸ್ಟಾರ್ಟ್. ಈಗ ತಿರ್ಗಾ ಇನ್ನೊಂದು ಕೆಲಸ ಬಂದೈತೆ. ಏನಂದ್ರೆ ಇವತ್ತು ಗ್ಲಾಸ್ ಇಸ್ಕೊಂಡು ಬಂದಿದ್ದೀರಿ. ಅದೇ ನೀವು ಟೀಪಾಯ್ ವಿಡಿಯೋ ಹಾಕಿದ್ರಲ್ಲ, ಆ ವಿಡಿಯೋ ಅದು ಗ್ಲಾಸ್ನ ಟೀಪಾಯಲ್ಲಿ ಹಾಕಿ ಚೆಕ್ ಮಾಡಿ ನೋಡಬೇಕು. ಬರ್ರಿ ತೋರಿಸ್ತೀನಿ. ಇವತ್ತು ಗೈಸ್ ಫುಲ್ ಎಲ್ಲಿ ಕಟ್ ಮಾಡ್ತವ್ರೆ. ಕಟ್ ಮಾಡಿ ಇದೊಳಗಡೆ ಗ್ಲಾಸ್ ಹಾಕೋದು. ನೆನ್ನೆ ಬಂದು ಆ ಫಿನಿಷಿಂಗ್ ತೋರಿಸಿದ್ದೆ. ನನ್ನ ಬಗ್ಗೆ ಟೀಪಾಯ್ ಬಗ್ಗೆನೇ ನಾನು ಮಾತಾಡಿಲ್ಲ. ನೆನ್ನೆ ಏನಕ್ಕಂದರೆ ಟೀಪಾಯ್ ಬಗ್ಗೆನೇ ನಾನು ಮಾತಾಡಿಲ್ಲ. ಟೀಪಾಯ್ ಬಗ್ಗೆ ಮಾತಾಡಿದ್ದೆ. ಸೊ ನಾನು ಯಾಕೆ ಕ್ಲಿಯರಾಗಿ ಮಾತಾಡಿಲ್ಲ ಅಂದರೆ ನನಗೆ ಇದಕ್ಕೋಸ್ಕರ ನಾನು ಗ್ಲಾಸ್ ಹಾಕಿಲ್ಲ ಅಂತ ಹೇಳ್ಬಿಟ್ಟೆ ನಾನು ಇನ್ನೂ ಹಾಕಿಲ್ಲ. ಗ್ಲಾಸ್ ಹಾಕಿದ್ರೆ ಮೈನ್ ಫಿನಿಶಿಂಗ್ ನೋಡಿರಿ ತೋರಿಸ್ತೀನಿ. ಬೈತೆ ಥೋಡಾ ತಲ್ಕೆ ಹಿಂಗೆ ಹೊಡೆದವ್ರಂತ ಅನ್ಸುತ್ತೆ ಗೈಸ್. ಈ ಥರ ಆಗುತ್ತೆ ತಗೊಂಬರುವಾಗ. ನಾನು ಮಾಡಿದ್ದೀನಿ 2 ಗ್ಲಾಸ್ ಪಕ್ಕ 2 ಪೀಸ್ ಆಗ್ಬಿಡುತ್ತೆ. ಇದೇ ಆಗಿ ದೊಡ್ಡ ನೋಡ್ಬೋದು. ನೋಡ್ಕೊಳ್ರಿ ಗೈಸ್ ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದೀರಂತ. ಇದಕ್ಕೆ ಮೇಲೆ ಕುತ್ಕೊಳ್ಳಲ್ಲ ಬೇಡದು. ಇದ್ರ ಮೇಲೆ ಊಟ ತಿನ್ಬೋದು ಕುತ್ಕೊಂಡು. ಪರ್ಪಸ್ ಗ್ಲಾಸ್ ಶೋ ಪರ್ಪಸ್ಗೆ. ಆಫೀಸ್ ಮುಂದೆ ಇಕ್ಕೊಬೋದು, ಹೋಮ್ ಮುಂದೆ ಇಕ್ಕೊಬೋದು, ಯಾವ ಥರ ಮುಂದೆ ಇಕ್ಕೊಬೋದು. ನೋಡ್ರಿ ಗೈಸ್ ಈ ಥರನೇ ರ್ಯಾಪಿಂಗ್ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ಬಂದರೆ ಸೇಫ್ಟಿಯಾಗಿ ಕಳಿಸ್ತೀವಿ. ಹೋಮ್ ಡೆಲಿವರಿ ಎಲ್ಲ ಅವೈಲೇಬಲ್ ಆಗಿದೆ. ನೋಡ್ಕೊಳ್ರಿ ಈ ಥರನೇ ಕಳಿಸ್ತೀವಿ. ನೀವು ಗೂಗಲಲ್ಲಿ ನ್ಯೂ ಫರ್ನಿಚರ್ 97 ಅಂತ ಹೊಡೆದ್ರೇ ನಿಮಗೆ ಬಂದ್ಬಿಡುತ್ತೆ ಯಾವ ಥರ ಅಂತ. ಗೆಟ್ಟಲ್ಲಿ ನ್ಯೂ ಫರ್ನಿಚರ್ ಅಂತ ಹೊಡಿಬೇಕು. ಅವಾಗ ನಿಮಗೆ ಫುಲ್ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಬಿಡುತ್ತೆ. ನಮ್ಮ ಲೊಕೇಶನ್ ಎಲ್ಲಿ ಲೊಕೇಟ್ ಆಗೈತೆ ಅಂದರೆ ಆನೇಕಲ್ ತಾಲೂಕು, ಸರ್ಜಾಪುರ ರೋಡು, ಹುಬ್ಳಿ, ಕರ್ನಾಟಕ, ಬೆಂಗಳೂರು 560099. ಮತ್ತು ನ್ಯೂ ಫರ್ನಿಚರ್ ಸಿಂಪಲಾಗಿ ಇನ್ನೊಂದು ಹೇಳ್ಬೇಕಂದ್ರೆ ನ್ಯೂ ಫರ್ನಿಚರ್ 97 ಅಂತ ಹೊಡೆದ್ರೆ ನಮ್ಮ ಆ್ಯಪಲ್ಲಿ ಸಿಗ್ಬಿಡುತ್ತೆ. ಗೆಟ್ಟಲ್ಲಿ ನ್ಯೂ ಫರ್ನಿಚರ್ ಅಂತ ಹೊಡಿದ್ರಿ ಸಿಗ್ಬಿಡುತ್ತೆ. ಈ ಥರನೇ ಇರುತ್ತೆ. ಸಂಡೇ ಯಾವತ್ತು ಕೆಲಸ ನಡೀಬೇಕಂದ್ರೆ ಜೆ ಎಲ್ಲ ಮಿಷಿನ್ ಸೌಂಡ್ ಕೇಳುತ್ತೆ. ನೀವು ಒಂದೊಂದ್ಸರಿ ನೋಟ್ ಮಾಡಿದ್ದೀರಾ ನಾನು ಒಂದೊಂದು ವಿಡಿಯೋ. ಶೋರೂಮ್ ಅಂದರೆ ಪೀಸ್ಫುಲ್ಲಾಗಿ ಬಿಡ್ಬೋದು ಹೊರಗಡೆ ನಿಂತ್ಕೊಂಡು. ಇಲ್ಲಾಂದರೆ ಬಿಡೋದು ಒಂದು ಚಾಲೆಂಜ್. ಏನಂದರೆ ಮಿಷಿನ್ ಸೌಂಡ್ ಕೇಳುತ್ತೆ, ಈ ಮಿಷಿನ್ ಸೌಂಡ್ ಕೇಳುತ್ತೆ, ಗನ್ ಮಿಷಿನ್ ಸೌಂಡ್ ಕೇಳುತ್ತೆ, ಏರ್ ಮಿಷಿನ್ ಸೌಂಡ್ ಕೇಳುತ್ತೆ. ಫ್ಯಾಟ್ ಎಲ್ಲ ಹಿಂಗೆ ಇರುತ್ತೆ. ತುಂಬ ಕಸ್ಟಮರು ಇಲ್ಲಿ ನನಗೆ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅಂತಾರೆ. ಅದೇ ಕಸ್ಟಮರ್ ಅವತ್ತು ನಾನು ಸಾಯಂಕಾಲ ಒಂದು ಕೆಲಸಕ್ಕೋಸ್ಕರ ಹೋಗಿದ್ದೆ. ಅದೇ ಕಸ್ಟಮರ್ ಹೊಸ ರೋಡ್ಗೆ ಹೋಗ್ತವ್ರೆ. ಇಲ್ಲಿರೋ ಸೋಫಾನ ಅಲ್ಲಿ ಕೊಟ್ಟಿರೋದು. ಅದನ್ನ ನೋಡ್ಬಿಟ್ಟು ಏನಂತವ್ರೆ ಚೆನ್ನಾಗೈತೆ ಅಂತವ್ರೆ. ಇದೇ ರಿಯಾಲಿಟಿ. ನಾನು ನೋಡಿ ರಿಯಾಲಿಟಿ. ತುಂಬ ಜನ ಅಂತವ್ರು ಇಲ್ಲಿ ಬಂದರೆ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ ಬಂದ್ಬಿಟ್ಟು. ಶೋರೂಮ್ ತೊಗೊಂಡೋಗ್ಬಿಟ್ಟು ಲೈಟ್ ನಿಲ್ಲಿಸ್ಬಿಟ್ರೆ ಎಲ್ಲ ಚೆನ್ನಾಗಿರ್ಬಿಡುತ್ತೆ ಕಸ್ಟಮರ್ಗೆ. ನಿಜ ಹೇಳ್ಬೇಕಂದ್ರೆ ಇದೆ ನೋಡ್ರಿ. ಗುರಾಯಿಸ್ತವ್ರೆ ಏನಪ್ಪ ಮಾತಾಡ್ತವ್ರೆ ಅಂತ ಅರ್ಥ ಆಗ್ತಿಲ್ಲ. ಅವಾಗಿಂದ ನಿಂತ್ಕೊಂಡು ನೋಡ್ತವ್ರೆ, ನಗಿತವ್ರೆ, ಹಿಂದೆ ಕೈ ಇಡ್ತವ್ರೆ. ಇವರೇ ಲೀಡ್ರು, ಇವರೇ ಮೈನ್ ಲೀಡ್ರು, ಇವರೇ ಸ್ಟಿಚಿಂಗು, ಇವರೇ ಮೈನ್ ಸ್ಟಿಚಿಂಗ್ ಮಾಡೋದು. ಇದೇ ಸ್ಟಿಚಿಂಗ್ ಮಾಡೋ ಜಾಗ. ಬಟ್ಟೆ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿರ್ತೀವಿ, ನೋಟ್ ಮಾಡಿಕ್ಕಿರ್ತೀವಿ. ಇದೆಲ್ಲ ಬಂದು ರೆಡಿ
ರೆಡಿ ಮಾಡೋ ಸೋಫಾ ಅಂತ ಮಿಷಿನ್ ತೋರಿಸ್ತೀನಿ ಬರ್ರಿ. ಅದಕ್ಕಂತ ಮಿಷಿನ್ ನಾವು ಯೂಸ್ ಮಾಡೋದು. ಮಿಷಿನ್ ಹಿಂಗೆ ಇರುತ್ತೆ, 2 ಮಿಷಿನು. ಬೇಕಾಗಿರೋ ಮಿಷಿನ್ಸ್ ಎಲ್ಲ ಕವರ್ ಅಪ್ ಮಾಡ್ತೀವಿ ನಾವು. ಇವಾಗ ಆನ್ ಮಾಡಿಲ್ಲ ಏನಕ್ಕಂದ್ರೆ ಮೈನ್ ಆಫ್ ಮಾಡಿಕ್ಕಿದ್ದೀವಿ. ಸಂಡೇ ಮೈನ್ ಆಫ್ ಮಾಡಬೇಕಲ್ಲ, ಸುಮ್ಮನೆ ಏನಾದ್ರು ಮೈನ್ ಮಾಡಿದ್ರೆ ಪಕ್ಕ ಕೊಲಾರ್ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಟ್ಲಾಕ್ ತುಂಬ ಬೇಜೊಂದಿದೆ, ನೋಡ್ಕೊಳ್ರಿ. ಮೇಲೇ ಕ್ಯಾಟ್ಲಾಕ್ ನೋಡಿಕ್ಕಿದ್ದೀವಿ, ಒಳಗಡೆ ಕ್ಯಾಟ್ಲಾಕ್ ಇದೆ. ಅದಕ್ಕಂತ ಐಟಮ್ಸು ಏನೇನು ಐಟಮ್ಸ್ ತರಿಸ್ಬೇಕು ಎಲ್ಲ ತಿಕ್ಕಿದ್ದೀವಿ. ಮತ್ತು ಇನ್ನೊಂದು ಸ್ಟೋರೇಜ್ಗಳನ್ನು ತೋರಿಸಿಲ್ಲ, ಅದು ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವಾರ ತೋರಿಸ್ತೀನಿ. ಈ ಥರ ಯೂಸ್ಫುಲ್ ವೀಡಿಯೋ ತಿಳ್ಕೊಬೇಕು. ಮತ್ತು ಇನ್ನೊಂದು ಸೋಫಾ ಈಸ್ಕೊಬೇಕು, ನನಗೆ ಈಸ್ಕೊಳ್ಳೋಕೆ ಗೊತ್ತಿಲ್ಲ, ಯಾವ ಥರ ನೋಡಿದ್ರೆ ಈಸ್ಕೊಬೋದು ಅಂತ ನೋಡಿದ್ರೆ ಬರ್ರಿ ತೋರಿಸ್ತೀವಿ. ಉದಾಹರಣೆ ಈ ಫ್ರೇಮ್ನ ನೋಡ್ರಿ, ಹಿಂದೆ ಒಂದು ಪ್ರಾಬ್ಲಮ್ ಆಗಿತ್ತು. ಆ ಕಸ್ಟಮರ್ ಬಂದು ಸಾಫ್ಟ್ 32 ಡೆನ್ಸಿಟಿಲಿ ಇಸ್ಕೊಂಡವ್ರೆ. ಕುತ್ಕೊಂಡು ನೋಡಿದ್ದಕ್ಕೆ ಬಟ್ಟೆ ಫುಲ್ ಹಂಗೆ ಇದ್ದಿದ್ದು ಆಚೆ ಬಂದುಬಿಟ್ಟೈತೆ. ಈ ಥರ ಇರಬಾರ್ದಂದ್ರೆ ಬಟ್ಟೆ ಮೇನ್ ನೋಡ್ಕೊಳ್ರಿ, ಲಾಸ್ಟ್ ಟು ಫ್ರಂಟು, ಕಾರ್ನರ್ಗೆ ಮುಂದೆ ಕಾರ್ನರ್ ಹಿಂದೆ ಕಾರ್ನರ್ಗೆಲ್ಲ ನೋಡ್ಕೊಳ್ರಿ. ಬಟ್ಟೆ ಈ ಥರ ಇರಬೇಕು, ಫಿನಿಶಿಂಗ್ ಐತೆ. ಇದನ್ನ ನೋಡ್ಕೊಂಡ್ರೆ ಸಾಕು. ಇವತ್ತು 3 ಥಿಂಗ್ಸ್ ನೋಡ್ಕೊಳ್ರಿ. ಒಂದು ಕುತ್ಕೊಂಡು ನೋಡ್ರಿ, ಎರಡನೇದು ಫ್ರೇಮ್ ಚೆಕ್ ಮಾಡಿರಿ. ನಾನು ಹಂಗೆ ಚೆಕ್ ಮಾಡೋಕೆ ಹೇಳಿಲ್ಲ, ನಿಮಗೆ ಕುತ್ಕೊಳ್ಳೋ ಪೊಸಿಷನಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಪ್ರೆಸ್ ಮಾಡಿರಿ, ಇಲ್ಲಿ ಹೋಗ್ಬಿಟ್ಟು ಗೊತ್ತಾನ, ಇಲ್ಲಿ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಕಂಫರ್ಟ್ ಝೋನಲ್ಲಿ ಐತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಸಿಂಗಲ್ ಫೋಮ್ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಪ್ರೆಸ್ ಮಾಡಬೇಕು ಅಂತ. ಆವಾಗ ಫ್ರೇಮ್ ಎಲ್ಲ ಗಟ್ಟಿಯಾಗಿದೆ ಅಂತ. ಮತ್ತು ಈ 2 ಬಿಲ್ಡಿಂಗ್ ಹಿಂಗೆ ಹಚ್ಕೊಂಡು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 3ನೇದು ಬರ್ರಿ, ನಿಮ್ಗೆ ಯಾವ ಥರ ಕ್ವಾಲಿಟಿ ಫಾರ್ಮ್ಸ್ ಬೇಕು. ನನಗೆ 32 ಡೆನ್ಸಿಟಿ ಬೇಕು, 42 ಡೆನ್ಸಿಟಿ ಬೇಕು, 3 ಇಂಚ್ ಬೇಕು, 4 ಇಂಚ್ ಬೇಕು, 50 ಇಂಚ್ ಬೇಕು. ತುಂಬ ಇಂಚಸ್ ಇದೆ. ನಿಮ್ಗೆ ಹಾರ್ಡ್ ಬೇಕು, ಸಾಫ್ಟ್ ಬೇಕು, ಟಿಶ್ಯೂ ಬೇಕು, ಲೇಸ್ ಬೇಕು, ಇಂಚ್ ವೈಸ್ ಬೇಕು, ನನಗೆ ಕಂಫರ್ಟ್ ವೈಸ್ ಬೇಕು, ಆರ್ಡರ್ ವೈಸ್ ಬೇಕು ಅಂದರೆ ನಮಗೆಲ್ಲ ವೈಸ್ ಐತೆ. ಮೊದಲು ಹಾಕೋದು EP ಶೀಟ್. ಅದಾದಮೇಲೆ ತುಂಬ ಜನ ಫೋಮ್ ಹಂಗೆ ಹಾಕ್ಬಿಡ್ತಾರೆ, ಅದು ಕುತ್ಕೊಂಡ್ಬಿಡುತ್ತೆ. ಅದು ಹಂಗೆ ಹಾಕಂಗಿಲ್ಲ. EP ಶೀಟ್ ತುಂಬ ರೇಟ್ ಬರುತ್ತೆ ಅಂತ ಹಾಕಲ್ಲ, ನಾವು ಹಾಕ್ತಿದ್ದೀರಿ ನೋಡಿರಿ. EP ಶೀಟ್ ಹಿಂಗೆ ಹಾಕ್ತೀವಿ, ಅದ್ರ ಮೇಲೆ ಫೋಮ್ ಹಾಕ್ತೀವಿ, ಗ್ಲೂ ಹಾಕ್ಬಿಟ್ಟು ಫೋಮ್ ಹಾಕ್ತೀವಿ. ಲಾಸ್ಟಲ್ಲಿ ಬೆಲ್ಟೇ ಎಲ್ಲದಕ್ಕ ಮೇನು ಬೆಲ್ಟು. ಒನ್ಸು ನಾವು ನಿಂತ್ಕೊಂಡು ನೋಡಬೇಕು, ಬೆಲ್ಟ್ ಹಾಕಿ. ಇವತ್ತು ಬೆಲ್ಟ್ ಹಾಕಿಲ್ಲ, ಬೆಲ್ಟೇ ಹಾಕಿದರೆ ಪಕ್ಕ ನಾನು ನಿಮಗೆ ನಿಂತ್ಕೊಂಡು ತೋರಿಸ್ತೀನಿ. ಒಂದೊಂದ್ಸಲಿ ನಿಂತ್ಕೊಂಡು ತೋರಿಸಿ ಯಾವ ಥರ ಕ್ವಾಲಿಟಿ ಬೆಲ್ಟ್ ಹಾಕಿ ಅಂತ ತೋರಿಸ್ತೀವಿ. ನಾವು ಒಂದೊಂದು ಐಟಮ್ ತೊಗೊಂಬರೋವಾಗ ನಮ್ಮ ಲೆಕ್ಕ ಮೇಲೆ ಇರುತ್ತೆ ಗೈಸ್. ಹೆಂಗಂದರೆ ನಮ್ಮ ಲೆಕ್ಕ ಮೇಲೆ ಇರುತ್ತೆ. ನಮ್ಮ ಲೆಕ್ಕ ಮೇಲೆ ಅಂದರೆ ನಾವು ಹಾಕಿ ಕೊಡ್ತೀವಿ. ಈ ಒಂದು ಸೆಟ್ಟಿಗೆ ಇಷ್ಟು ಹೋಗ್ಬೇಕು ಅಂತ ನಾವೇ ಕೊಡ್ತೀವಿ. ಅವ್ರು ಎತ್ತಾಕ್ ಬಿಡಲ್ಲ, ಯಾಕಂದ್ರೆ ಹೊತ್ತರಿ ಎಲ್ಲ ಗಜ ಅಂತ ಎದ್ಬಿಡ್ತಾರೆ, ಅವರೇ ಇಲ್ಲಿ ಇಟ್ಬಿಡ್ತಾರೆ. ಲಾಸ್ಟಲ್ಲಿ ಏನಾಗುತ್ತೆ ಅದೆಲ್ಲ ವೇಸ್ಟೇಜ್ ಸ್ಕ್ರಾಪ್ ಆಗುತ್ತೆ. ಅವಾಗ ನಾವು ಏನು ಮಾಡ್ತೀವಿ, ಇದಕ್ಕೆ ಇಷ್ಟೇ ಮೀಟ್ರ್ ಅಂತ ನಾವೇ ಎಲ್ಲ ಕಟ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ. ಪಕ್ಕ ಇರ್ತೀವಿ ನಾವು ಇಂಥ ಶಾಪಿಗೆಲ್ಲ. ನೋಡ್ಕೊಳ್ರಿ ಯಾವ ಥರ ಫ್ರೇಮ್ ಇದೆ ಅಂತ. ಫಸ್ಟ್ ಸೆಂಟರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬೆಲ್ಟ್ ಇದ್ರೆ ಪಕ್ಕ ನಿಮ್ಗೆ ತೋರಿಸ್ತಾ ಇದ್ದಾಗ ಇಲ್ಲಿನೂ ಬೆಲ್ಟ್ ಹಾಕ್ತಾರೆ, ಇಲ್ಲಿನೂ ಬೆಲ್ಟ್ ಹಾಕ್ತಾರೆ. ನಮ್ಮ ಹತ್ರ ತುಂಬ ಕ್ವಾಲಿಟಿ ವೈಸ್ ಬೇಸ್ ಇದೆ. ಮತ್ತು ಇನ್ನೊಂದು ಇದಕ್ಕಿಂತ ಕಾಸ್ಟ್ಲಿ ಬೇಕಂದರೆ ಈ ಥರ ವೈಸು ಇದೆ. ಈ ಥರ ಕಾಸ್ಟ್ಲಿ ಬೇಕಂದರೆ ಇಲ್ಲಿ ಮೇಲೆ ಇದೆ ನೋಡಿ, ಗ್ರೀನ್ ಕಲರ್ ಇದಾಗ್ತೀವಿ. ಈ ಥರ ಇದೀಗ ಮರ ನೋಡ್ಕೊಂಡ್ರಿ, ಇಲ್ಲಿ ಕೆರಡೇರ ಮರ ಎಲ್ಲ ನೋಡ್ಕೊಂಡ್ರೆ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಮತ್ತು ಅದಕ್ಕಂತ ಬರ ಕೊಡಿಯೋ ಒಂದು ಅಟ್ಟೆ ಹಿಂದೆ ಬಂದು ತುಂಬ ಜನ ಪೇಪರ್ ಹಾಕ್ಬಿಡ್ತಾರೆ, ಈ ಥರ ಹಾಕ್ಬಿಡ್ತಾರೆ. ನೋಡ್ಕೊಳ್ರಿ, ಇದರಲ್ಲಿ ಕ್ವಾಲಿಟಿ ವೈಸಸ್ ಇದೆ. ನೀವೆಲ್ಲ ಪ್ರಾಡಕ್ಟ್ ಮೇಲೆ ಇಸ್ಕೊಳ್ಳೋ ಕ್ವಾಲಿಟಿ ವೈಸಸ್ ಇದೆ. ಇದನ್ನು ನೋಡ್ಕೊಳ್ರಿ, ಲೇಸ್ ಕಲರ್ ಇದು ಇಸ್ಕೊಳಕ್ಕೆ ಹೋಗ್ರಿ, ರೆಡ್ ಕಲರ್ ಇದು ಇಸ್ಕೊಳಕ್ಕೆ ಹೋಗ್ರಿ, ವೈಟ್ ಕಲರ್ ಇದನ್ನು ಇಸ್ಕೊಳಕ್ಕೆ ಹೋಗ್ರಿ. ಹಿಂಗೆ ಗೊತ್ತಾಗ್ಬಿಡುತ್ತೆ. ಸೋಫಾನ ಒನ್ಸ್ ಒಳಗಡೆ ಈ ಥರ ಹಿಂದೆ ಈ ಥರ ಪೇಪರ್ ಫಿನಿಶಿಂಗ್ ಕೊಡಬೇಕು. ಮತ್ತು ಹಿಂದೆ ನೋಡ್ಕೊಳ್ರಿ, ಇಲ್ಲಿ ಯಾವ ಥರ ಕೊಡ್ತಾಯಿದ್ದೀರಿ, ಯಾವ ಥರ ಅಂತ ಇದು ಹಾಕ್ಬೇಕು ಸೆಂಟ್ರಲ್ಲಿ. ಬರ್ರಿ ಒಂದೊಂದಾಗಿ ನೋಡೋಣ. ಮತ್ತು ಒಳಗೆ ನೋಡ್ರಿ, ಆ ಹ್ಯಾಂಡಲ್ಸ್ ಎಲ್ಲ ತೊಗೊಂಡು ಇಕ್ಕಿದ್ದೀರಿ. ಮತ್ತು ಇನ್ನೊಂದು ಹೊರಗೆ ಸಂಖ್ಯಾತೆ ನೋಡಿ, ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅಡ್ಡ ಏನು ಮಾಡೋಕ್ಕಾಗಲ್ಲ. ನಮ್ಮದು ಸ್ಪೇಸ್ ಹಿಂಗೇನೆ ಇರುತ್ತೆ ಕೆಟ್ಟಲ್ಲಿ ಒಳಗಡೆ ಅಂತ ಮೋಸ್ಟ್ಲಿ ಇರಲ್ಲ. ತಮಿಳು ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ಎಲ್ಲ ಆಲ್ ಲ್ಯಾಂಗ್ವೇಜ್ ಓವರ್ಟ್ಯಾಕು ಮಾಡ್ತೀವಿ. ಹಿಂದಿನೂ ಇದೆ, ತುಂಬ ಲ್ಯಾಂಗ್ವೇಜಸ್ ಮಾಡ್ತೀವಿ. ಎಲ್ಲರಿಗೂ ಕವರ್ ಅಪ್ ಮಾಡ್ಕೊಡ್ತೀವಿ, ತಮಿಳ್ನಾಡಿಗೂ ಕೊಡ್ತೀವಿ. ಇನ್ನೊಂದು ತುಂಬ ಜನ ಕೇಳ್ತಾರೆ ಡೆಲಿವರಿ ಅವೈಲೇಬಲ್ ಆಗಿದೆ ಅಂತ. ನಮ್ಮ ಕಡೆ ಡೆಲಿವರಿ ಅವೈಲೇಬಲ್ ಇಲ್ಲ. ಯಾಕೆ ಅಂತ ಒಂದು ಕಾರಣ ಹೇಳ್ತೀವಿ. ನಾವು ಹೋಲ್ಸೇಲ್ ರೇಟ್ ಕೊಡ್ತಿದ್ದೀವಿ. ಹೆಂಗಂದ್ರೆ ಶೋರೂಮ್ಗಿಂತ ಅರ್ಧ ರೇಟ್ ಕೊಡ್ತಿದ್ದೀರಿ. ಇವಾಗ ನಿಮಗೆ ಡೆಲಿವರಿ ಚಾರ್ಜಸ್ ನಿಮ್ಗೆ 16,000, 8,000, 4,000 ಅಂತ ಬರುತ್ತೆ. ಅದು ನಮ್ಗೆ ವರ್ಕೌಟ್ ಆಗಲ್ಲ. ನಿಮ್ಗೆ ಅದಕ್ಕಿಂತ 30% ಡಿಸ್ಕೌಂಟ್ ಮಾಡಿನೇ ಕಮ್ಮಿ ಮಾಡಿಕೊಡೋದು. ಯಾಕೆ ತೊಗೊಂಡಲ್ಲ, ಇದಕ್ಕೋಸ್ಕರ ತೊಗೊಳ್ಳಲ್ಲ. ನಾವೀಗ ಚಾರ್ಜಸ್ ಅಂತ ಸಪ್ರೇಟ್ ತೊಗೊಳ್ತೀವಿ, ಅದಕ್ಕಂತ ಹೋಗ್ತೀವಿ. ಇನ್ನೊಂದು ನಿಮಗೆ ಅದಕ್ಕೂ ಚಾರ್ಜಸ್ ಎಲ್ಲ ಅದಕ್ಕೆ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸಲಿ ನಾವು ಡೆಲಿವರಿಗೆ ಇದು ತೊಗೊಳ್ಳಲ್ಲ. ಬಲ್ಕ್ ತೊಗೊಂಡ್ರೆ ನೀವು ಸಿಂಗಲ್ ಐಟಮು ಇದಂದರೆ ಅದು ಕವರಪ್ ಆಗಲ್ಲ. ದೂರ ಕೇಳ್ತಾರೆ. ಹೆಂಗಂದರೆ ಇಲ್ಲಿ ಪಕ್ಕದಲ್ಲಿ ಬಿಟ್ಟು ದೂರ ಕೇಳಿದ್ರೆ ಆಗಲ್ಲ. ಬ್ಯಾಂಗ್ಳೂರು ಆಲ್ ಓವರು ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇಸ್ಕೊಳ್ತೀರಿ ಎಲ್ಲರಿಗೂ ಡೆಲಿವರಿ ಅವೈಲೇಬಲ್ ಆಗಿದೆ. ಎಲ್ಲರಿಗೂ ಮಾಡಿಕೊಡ್ತಿದ್ದೀರಿ. ಒಂದೊಂದ್ಸಲಿ ನಮ್ಗೆ ಮಾಡ್ಕೊಡೋಕ್ಕಾಗಲ್ಲ. ಇದಕ್ಕೆ ಮೇಲೆ ದೂರ ಅಂದರೆ ಆಗಲ್ಲ. ನೀವು ಮಾಡಿಕೊಡ್ತೀವಿ. ನಾವೇ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ಕೊಡ್ತಿದ್ದೀರಿ. ಹೋಲ್ಸೇಲ್ ರೇಟಲ್ಲಿ ಕೊಡ್ತಿದ್ದೀರಿ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಿದ್ದೀರಿ. ಒನ್ಸ್ ನೀವು ಫರ್ನಿಚರ್ ವಿಸಿಟ್ ಮಾಡ್ಕೊಳ್ರಿ, ಖುಷಿಯಾಗಿ ಹೋಗ್ರಿ ಅಂತ ಹೇಳೋಕ್ಕಾಗುತ್ತೆ. ಇನ್ನೊಂದು ನಿಮಗೆ ತುಂಬ ಪ್ರೈಸ್ ಬೇಕು, ಇಂಟೀರಿಯರ್ ವರ್ಕ್ ಬೇಕು, ವಾಟರ್ ಬೇಕು, 5 ಡೋರ್ ಬೇಕು, 3 ಡೋರ್ ಬೇಕು, 4 ಡೋರ್ ಬೇಕು, ಸಿಂಗಲ್ ಡೋರ್ ಬೇಕು, ಶೂ ರ್ಯಾಕ್ ಬೇಕು, ಯಾವ ಥರ ರ್ಯಾಕ್ಸ್ ಇದ್ರೂ ನಾವು ಕಂಪಲ್ಸರಿ ಎಲ್ಲದಕ್ಕೂ ಮಾಡ್ಕೊಡ್ತೀವಿ. ನನಗೆ ಈ ಥರ ಕಲರ್ ಬೇಕು, ನನಗೆ ಈ ಥರ ಅಡ್ಜಸ್ಟ್ ಬೇಕಂದ್ರೆ ಎಲ್ಲದಕ್ಕೂ ಐತೆ ಗೈಸ್. ನಾವೇ ಓನ್ ಕಸ್ಟಮೈಸಲ್ಲಿ ಮಾಡ್ಕೊಡ್ತೀವಿ. ಓನ್ ಫರ್ನಿಚರ್ ನಾವು ವಿಸಿಟ್ ಮಾಡಿ ನೋಡಿರಿ, ಖುಷಿಯಾಗಿ ಹೋಗ್ರಿ. ಓಕೆ ಗೈಸ್, ನೆಕ್ಸ್ಟ್